ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಬರುವ ತಿಂಗಳುಗಳಿಗಿಂತ ವಿಭಿನ್ನವಾದ ಅತ್ಯಂತ ಪವಿತ್ರವಾದ ಒಂದು ದೈವಿಕ ಕಾಲವಿದೆ. ಅದನ್ನೇ ಮಲಮಾಸ, ಅಧಿಕ ಮಾಸ, ಪುರುಷೋತ್ತಮ ಮಾಸ ಅಂತೇಳಿ ಕರೀತಾರೆ. ಈ ಮಾಸ ಯಾಕೆ ಇಷ್ಟು ವಿಶೇಷ? ಈ ತಿಂಗಳಲ್ಲಿ ಮಾಡಿದ ಪೂಜೆ, ಜಪ, ದಾನ ಯಾಕೆ ಅನೇಕ ಪಟ್ಟು ಶುಭ ಫಲವನ್ನು ತಂದುಕೊಡುತ್ತೆ? ಇಂದು ನಾವು ಈ ಪುರುಷೋತ್ತಮ ಮಾಸದ ಮಹತ್ವವನ್ನು ತಿಳ್ಕೊಳ್ಳೋಣ. ಹಾಗಾದ್ರೆ, ಒಂದು ತಿಂಗಳಿಗೆ ದೇವತೆಗಳು ತಮ್ಮ ಹೆಸರನ್ನು ಕೊಡಲು ನಿರಾಕರಿಸಿದ್ವು ಅಂದ್ರೆ ನಂಬ್ತೀರ ನೀವು? ಈ ತಿಂಗಳೇ ನಂತರ ಮಹಾವಿಷ್ಣುವಿನ ಆಶೀರ್ವಾದದಿಂದ ಪುರುಷೋತ್ತಮ ಮಾಸ ಅಂತ ಹೇಳಿ ಪ್ರಸಿದ್ಧವಾಯಿತು. ಈ ಅದ್ಭುತ ಕಥೆಯ ಹಿಂದೆ ಇರುವ ರಹಸ್ಯವೇನು? ಬನ್ನಿ ತಿಳ್ಕೊಳ್ಳೋಣ. ಜೀವನದಲ್ಲಿ ಕೆಲವು ಸಮಯಗಳು ದೇವರ ಕೃಪೆಯನ್ನ ವಿಶೇಷವಾಗಿ ಅನುಭವಿಸುವಂತಿರ್ತವೆ. ಅಂತಹ ಪವಿತ್ರ ಸಮಯಗಳಲ್ಲಿ ಒಂದೇ ಒಂದು ಈ ಪುರುಷೋತ್ತಮ ಮಾಸ. ಈ ಮಾಸದಲ್ಲಿ ಒಂದು ಸಣ್ಣ ಪ್ರಾರ್ಥನೆಯು ಕೂಡ ದೊಡ್ಡ ಪುಣ್ಯವನ್ನ ನೀಡುತ್ತೆ ಅಂತ ಹೇಳಿ ಶಾಸ್ತ್ರಗಳು ಕೂಡ ಹೇಳ್ತವೆ. ಹಾಗಾದ್ರೆ ಮಲಮಾಸ ಅಂದ್ರೆ ಏನು? ಅಧಿಕ ಮಾಸ ಹೇಗೆ ಬರುತ್ತೆ? ಯಾಕೆ ಇದನ್ನ ಪುರುಷೋತ್ತಮ ಮಾಸ ಅಂತ ಹೇಳಿ ಕರೀತಾರೆ? ಈ ಸಮಯದಲ್ಲಿ ಏನ್ ಮಾಡಬೇಕು? ಯಾವ ಪೂಜೆ, ದಾನ, ಪಾರಾಯಣ ಫಲಕಾರಿಯಾಗಿರುತ್ತೆ? ಹಾಗಾದ್ರೆ ನಾವೆಲ್ಲ ಅಧಿಕ ಮಾಸದ ಆಚರಣೆಯನ್ನ ಮಾಡ್ತೀವಲ್ವಾ? ಈ ಪುರುಷೋತ್ತಮ ಮಾಸ, ಮಲಮಾಸ ಅಂತೀವಲ್ಲ, ಇದರ ಆಚರಣೆಯನ್ನಂತೂ ಮಾಡ್ತೀವಿ. ಆದ್ರೆ ನಾವು ಈ ಮಲಮಾಸವನ್ನ ಅಂದ್ರೆ ಈ ಅಧಿಕ ಮಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಅಧಿಕ ಮಾಸ ಬರುತ್ತೆ, ಹೇಗೆ ಬರುತ್ತೆ ಅಂತ ಹೇಳಿ ಅದನ್ನ ತಿಳ್ಕೊಂಡು ನಂತರ ಅದರ ಆಚರಣೆ ಮಾಡಿದ್ರೆ ಖಂಡಿತವಾಗಿಯೂ ಅದು ಫಲಕಾರಿಯಾದ ಒಂದು ಪರಿಣಾಮವನ್ನು ನಮ್ಮ ಜೀವನಕ್ಕೆ ತಂದುಕೊಡುತ್ತೆ. ಅರ್ಧಬರ್ಧ ಸತ್ಯ ಅಸತ್ಯಕ್ಕೆ ಸಮಾನ. ಹಾಗಾಗಿ ಪೂರ್ಣವಾದ ಒಂದು ವಿಚಾರವನ್ನ ತಿಳ್ಕೊಳ್ಳಿ. ಹಿಂದೂ ಪಂಚಾಂಗದಲ್ಲಿ ಚಂದ್ರಮಾನ ಮತ್ತೆ ಸೌರಮಾನ ಕಾಲಗಣನೆ ನಡುವೆ ವ್ಯತ್ಯಾಸ ಬರುತ್ತೆ. ಆ ವ್ಯತ್ಯಾಸವನ್ನ ಸರಿಪಡಿಸಲು ಸುಮಾರು 3 ವರ್ಷಕ್ಕೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಅಂತ ಬರುತ್ತೆ. ಅದನ್ನೇ ಅಧಿಕ ಮಾಸ ಅಂತ ಹೇಳಿ ಕರೀತಾರೆ. ಮೊದಲು ಈ ಮಾಸವನ್ನ ಮಲಮಾಸ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಯಾಕಂದ್ರೆ ಈ ತಿಂಗಳಲ್ಲಿ ಮದುವೆ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನ ಮಾಡ್ತಾ ಇರಲಿಲ್ಲ. ಆದ್ದರಿಂದ ಈ ಮಾಸ ದುಃಖದಿಂದ ಶ್ರೀ ಮಹಾವಿಷ್ಣುವಿನ ಶರಣಕ್ಕೆ ಹೋಗುತ್ತೆ. ಅಷ್ಟೇ ಅಲ್ಲ, ಈ ಮಾಸಕ್ಕೆ ಯಾರೂ ಕೂಡ ತಮ್ಮ ಸ್ಥಾನವನ್ನ ಕೊಡ್ಲಿಕ್ಕೆ ಯಾವ ದೇವತೆಗಳು ಕೂಡ ಮುಂದೆ ಬರೋದಿಲ್ಲ. ಹಾಗಾಗಿಯೂ ಕೂಡ ಆ ಒಂದು ದುಃಖದ ವೇದನೆಯಿಂದ ಆ ಮಾಸ ಬ್ರಹ್ಮನ ಹತ್ರ ಹೋಗುತ್ತಂತೆ. ಆ ಬ್ರಹ್ಮದೇವರು, ನನ್ನಿಂದ ಇದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನೀನು ವಿಷ್ಣುವಿನ ಬಳಿ ಹೋಗು, ಪರಿಹಾರ ಸಿಗುತ್ತೆ ಅಂತ ಹೇಳಿದಾಗ ಈ ಮಲಮಾಸ ಪುರುಷೋತ್ತಮನಾದ ಆ ಮಹಾವಿಷ್ಣುವಿನ ಬಳಿ ಹೋಗುತ್ತಂತೆ. ಇತರ ತಿಂಗಳುಗಳು ಈ ಮಾಸವನ್ನ ತಿರಸ್ಕರಿಸ್ತವೆ. ದೇವತೆಗಳು ಕೂಡ ತಿರಸ್ಕರಿಸ್ತವೆ. ನನಗೆ ಯಾರೂ ಗೌರವ ಕೊಡ್ತಾ ಇಲ್ಲ, ನನಗೆ ಮಾನ ಸಮ್ಮಾನ ಸಿಗ್ತಾ ಇಲ್ಲ ಅಂತೇಳಿ ಮಲಮಾಸ ವಿಷ್ಣುವಿನ ಬಳಿ ಹೋಗುತ್ತೆ. ಆಗ ಶ್ರೀ ಮಹಾವಿಷ್ಣು ಅದನ್ನ ತನ್ನ ಪ್ರಿಯ ಮಾಸವೆಂದು ಘೋಷಿಸ್ತಾರೆ. ಈ ತಿಂಗಳಲ್ಲಿ ಮಾಡಿದ ಜಪ, ತಪ, ದಾನ, ಪಾರಾಯಣ ಅನೇಕ ಪಟ್ಟು ಫಲ ನೀಡುತ್ತೆ ಅಂತ ಹೇಳಿ ವರವನ್ನ ಕೊಡ್ತಾರಂತೆ ಆ ತಿಂಗಳಿಗೆ. ಆದ್ದರಿಂದ ಈ ಮಾಸವನ್ನ ಅತ್ಯಂತ ಪವಿತ್ರವಾದ ಆಧ್ಯಾತ್ಮಿಕವಾದ ಒಂದು ಸಾಧನೆಗೆ ಒಂದು ಮಹತ್ತರವಾದ ತಿರುವನ್ನ ಕೊಡುವ ಕಾಲ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಸ್ನೇಹಿತರೆ, ಇದು ಪದ್ಮ ಪುರಾಣದಲ್ಲಿರುವ ಉಲ್ಲೇಖದ ಪ್ರಕಾರ ಈ ಮಾಹಿತಿಯನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಆದ್ರಿಂದ ಈ ಮಾಸವನ್ನ ಅತ್ಯಂತ ಪವಿತ್ರ ಮಾಸ ಅಂತ ಹೇಳಿ ಕರೀತಾರೆ. 2026ರಲ್ಲಿ ಈ ಅಧಿಕ ಮಾಸ ಯಾವಾಗ ಶುರುವಾಗ್ತಾ ಇದೆ ಅಂದ್ರೆ ಅಧಿಕ ಆಷಾಢ ಮಾಸ ಅಂತ ಕೂಡ ಕರೀತಾರೆ. ಆರಂಭ 2026 ಮೇ ತಿಂಗಳ 17ನೆಯ ತಾರೀಕಿನಿಂದ ಈ ಒಂದು ಅಧಿಕ ಮಾಸ ಶುರುವಾಗುತ್ತೆ. ಅಂತ್ಯ ಸುಮಾರು ಜೂನ್ ತಿಂಗಳ 15ರ ತನಕ ಇರುತ್ತೆ. ಪಂಚಾಂಗದ ಪ್ರಕಾರ ಈ ದಿನಾಂಕಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು. ಆದರೆ ಖಂಡಿತ ವಿಷ್ಣು ಆರಾಧನೆ, ಭಗವದ್ಗೀತೆಯ ಪಾರಾಯಣ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಹಾಗೆ ಶ್ರೀಮದ್ ಭಗವದ್ಗೀತೆ ಓದೋದಾಗಿರ್ಬೋದು, ತುಳಸಿ ಪೂಜೆ ಆಗಿರ್ಬೋದು, ದೀಪ ಹಚ್ಚೋದಾಗಿರ್ಬೋದು, ಉಪವಾಸ, ಅನ್ನದಾನ, ಗೋದಾನ, ಗುರುವಿನ ಸೇವೆ ಆಗಿರ್ಬೋದು, ವಸ್ತ್ರದಾನ, ಈ ರೀತಿಯಾಗಿ ನೀವು ದೇವಾಲಯ ದರ್ಶನ, ಬಡವರಿಗೆ ಸಹಾಯ, ತೀರ್ಥಯಾತ್ರೆ, ಹಾಗೆ ನದಿ ಸ್ನಾನ, ತೀರ್ಥ ಸ್ನಾನಗಳನ್ನು ಮಾಡಬಹುದು ಈ ಸಮಯದಲ್ಲಿ. ಅಂದರೆ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತಿದ್ದೀರಾ ಅಂದರೆ ಒಳ್ಳೆಯದನ್ನು ನಿಮ್ಮ ಜೀವನದಲ್ಲಿ ಏನಾದರೂ ಬಯಸಿ ಅದಕ್ಕೆ ತಕ್ಕ ಹಾಗೆ ಪೂರ್ವ ಸಿದ್ಧತೆ ಹೇಗಿರಬೇಕಂದ್ರೆ ಮನುಷ್ಯತ್ವ, ಮಾನವೀಯತೆ, ದಯೆ, ಕರುಣೆ, ಪ್ರೇಮ, ಹಾಗೆ ಸೇವೆಯ ಭಾವ ಇರಬೇಕು. ನಿಷ್ಕಲ್ಮಶವಾಗಿರಬೇಕು. ಯಾವುದೇ ರೀತಿ ಸ್ವಾರ್ಥದ ಉದ್ದೇಶವನ್ನು ಇಟ್ಕೊಂಡಿರಬಾರ್ದು. ಈ ಸಮಯದಲ್ಲಿ ಸಾಮಾನ್ಯವಾಗಿ ಮಾಡಬಾರದ ಕೆಲಸಗಳು ಅಂದ್ರೆ ತಪ್ಪಿಸುವ ಕಾರ್ಯಗಳು ಯಾವ್ಯಾವು ಅಂದ್ರೆ ಮದುವೆ, ಗೃಹ ಪ್ರವೇಶ, ಹೊಸ ವ್ಯವಹಾರದ ಆರಂಭ ಮಾಡಬಾರ್ದು, ನಿಶ್ಚಿತಾರ್ಥ ಮಾಡಬಾರ್ದು, ಮನೆ ಕಟ್ಟುವ ಶುಭಾರಂಭ ಮಾಡಬಾರ್ದು, ಐಷಾರಾಮಿ ಖರ್ಚು ಮಾಡಬಾರ್ದು, ಜಗಳ, ಕೋಪ, ಅಪಶಬ್ದವನ್ನು ಮಾತನಾಡಬಾರ್ದು. ಐಷಾರಾಮಿ ಖರ್ಚು ಅಂದರೆ ಕಾರ್ ಕೊಂಡ್ಕೊಳ್ಳೋದಾಗಿರ್ಬೋದು, ಮನೆ ಕೊಂಡ್ಕೊಳ್ಳೋದಾಗಿರ್ಬೋದು, ಆಸ್ತಿ ಖರೀದಿ ಆಗಿರ್ಬೋದು, ಈ ರೀತಿ ಐಷಾರಾಮಿ ಖರ್ಚುಗಳನ್ನು ಮಾಡಬಾರ್ದು. ಇತರರನ್ನು ನೋಯಿಸುವ ಮಾತುಗಳನ್ನಂತೂ ಮೊದಲೇ ಆಡಬಾರ್ದು. ಇತರರ ಜೀವನಕ್ಕೆ ನಿಮ್ಮ ಜೀವನವನ್ನು ಹೋಲಿಸಿಕೊಂಡು ನೀವು ನೋವಿಗೆ ಈ ಸಮಯದಲ್ಲಿ ಜಾರಬಾರ್ದು. ಈ ಮಾಸವನ್ನು ಹೆಚ್ಚು ಆತ್ಮೀಕ ಹಾಗೆ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಿಟ್ಟರೆ ಅದರದ್ದೇ ಆದ ಒಂದು ಪ್ರತಿಫಲವನ್ನು ನೀವು ಪಡ್ಕೊಳ್ತೀರಾ.
ಮನೆಯಲ್ಲಿ ಮಾಡಬಹುದಾದ ಸರಳ ಪೂಜೆ. ಬೆಳಗ್ಗೆ ಸ್ನಾನ ಮಾಡಿ ದೇವರ ಮುಂದೆ ಒಂದು ದೀಪ, ತುಪ್ಪದ ದೀಪ ಆಗಿರ್ಬೋದು, ಹಾಗೆ ಕೊಬ್ಬರಿ ಎಣ್ಣೆ ದೀಪ ಆಗಿರ್ಬೋದು ಹಚ್ಚಿ ಒಂದು ಪ್ರಾರ್ಥನೆಯಿಂದ ನಿಮ್ಮ ದಿನವನ್ನು ಶುರು ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡಿದರೆ, ನಾಮ ಜಪ ಮಾಡಿದರೆ, ದೀಪ ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೂ ನಿಮ್ಮ ಮನೆಗೂ. ಹಾಗೆ ಇಲ್ಲಿ ವಿಷ್ಣು ನಾಮಸ್ಮರಣೆಯನ್ನು ಮಾಡಿ, ಯಾಕಂದರೆ ಇದು ಪುರುಷೋತ್ತಮ ಮಾಸ ಆಗಿರುತ್ತೆ. ಗುರುನಾಮಸ್ಮರಣೆನೂ ಕೂಡ ಮಾಡಬೇಕಾಗತ್ತೆ. ಹಾಗೆ ಒಂದು ಅಧ್ಯಾಯ ಗೀತೆಯನ್ನು ಓದಿ ಸಂಜೆ ತುಳಸಿಗೆ ದೀಪ ಹಚ್ಚೋದನ್ನು ಮರಿಬೇಡಿ. ಹಾಗೆ ಕನಿಷ್ಠ ಬಾರಿ 108 ಬಾರಿ ಆದರೂ ನಿಮಗೆ ಇಷ್ಟವಾದ ನಾಮ ಜಪ ಮಾಡಿ. ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಹಾಗೆ ಗುರು ಜಪ ಆಗಿರ್ಬೋದು, ಯಾವುದೇ ರೀತಿ ಒಂದು ಸೇವೆಯನ್ನು ನೀವು ಗುರುವಿನ ಸಮಕ್ಷಮದಲ್ಲಿ ಗುರುವನ್ನು ಸಾಕ್ಷಿಯಾಗಿಟ್ಕೊಂಡು ಮಾಡಿ. ಖಂಡಿತ ಆಗ ಯಾವುದೇ ರೀತಿ ತಪ್ಪುಗಳು ನಿಮ್ಮಿಂದ ಆಗೋದಿಲ್ಲ. ಹಂತ ಹಂತವಾಗಿ ಅವರ ಮಾರ್ಗದರ್ಶನ, ಅವರ ಒಂದು ರಕ್ಷಣೆ ನಿಮಗೆ ಸಿಗ್ತಾ ಹೋಗುತ್ತೆ. ಪುರುಷೋತ್ತಮ ಮಾಸ ಅಂದರೆ ಕೇವಲ ಒಂದು ಹೆಚ್ಚುವರಿ ತಿಂಗಳು ಅಂತ ಅಲ್ಲ, ನಿಮ್ಮ ಆತ್ಮಶುದ್ಧಿಗೆ, ಭಕ್ತಿ ಮತ್ತು ದೇವರ ಕೃಪೆ ಪಡೆಯುವ ದೈವಿಕವಾದ ಒಂದು ಅವಕಾಶವಾಗಿರುತ್ತೆ. ಒಂದು 12 ತಿಂಗಳಲ್ಲಿ ಒಂದು ತಿಂಗಳು ಕೂಡ ಹೀಗಿತ್ತು, ಯಾರಿಗೂ ಬೇಡವಾದ ತಿಂಗಳು, ಯಾವ ದೇವತೆಯೂ ತನ್ನ ಹೆಸರನ್ನು ಕೊಡದ ತಿಂಗಳು. ಅದೇ ತಿಂಗಳು ನಂತರ ಮಹಾವಿಷ್ಣುವಿನ ಅತ್ಯಂತ ಪ್ರಿಯ ಮಾಸವಾಗಿ ಹೇಗೆ ಬದಲಾಯಿತು ಅಂತೇಳಿ ಗೊತ್ತಾಯ್ತಲ್ಲ. ಹಾಗೆ ನೀವು ಈ ಸಮಯದಲ್ಲಿ ಯಾರಿಗೋ ಬೇಡವಾಗಿದ್ದೀರಾ, ಅನೇಕ ರೀತಿಯ ಸಮಸ್ಯೆಗಳಿಂದ ಆವೃತವಾಗಿದ್ದೀರಾ, ಜೀವನವೇ ಬೇಡ ಅನ್ನೋ ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂದರೆ ಖಂಡಿತ ನೀವು ಯಾರಿಗೂ ಬೇಡವಾಗಿದ್ದರೂ ಭಗವಂತನಿಗೆ ನೀವು ಬೇಕಾಗಿದ್ದೀರಾ. ಹಾಗಾಗಿ ಈ ಸಂದೇಶ ನಿಮಗೆ ಸಿಕ್ಕಿದೆ. ಈ ಒಂದು ತಿಂಗಳಲ್ಲಿ ನೀವು ಯಾವುದಾದ್ರೂ ಒಂದು ಸಂಕಲ್ಪ ಮಾಡಿ ಆರಾಧನೆ ಮಾಡಿ. ಖಂಡಿತ ತೀರ್ಥ ಸ್ನಾನ ಮಾಡಿ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ನಾಮ ಜಪ ಮಾಡಿ. ಖಂಡಿತ ಇದೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದು ಈಗಿರುವ ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರುತ್ತೆ. ಹಾಗೆ ನೀವು ಯಾವ ದಡವನ್ನು ಸೇರಬೇಕು, ಯಾವ ಸಾಧನೆ ಮಾಡಬೇಕು, ಯಾವ ಇಚ್ಛೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಇದ್ರೋ ಅದು ಖಂಡಿತ ಸಾಧ್ಯ ಮಾಡಿಕೊಡ್ತಾರೆ ಆ ಮಹಾವಿಷ್ಣು. ಮಲಮಾಸ ದುಃಖದಿಂದ ಅಳ್ತಾ ನನ್ನನ್ನು ಯಾರೂ ಕೂಡ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಿ ಮಹಾವಿಷ್ಣುವಿನ ಬಳಿ ಹೋದಾಗ, ನಿನ್ನನ್ನು ಎಲ್ಲರೂ ತಿರಸ್ಕರಿಸಿದರೂ ನಾನು ನಿನ್ನನ್ನು ಸ್ವೀಕರಿಸ್ತೀನಿ, ಇನ್ನು ಮುಂದೆ ನೀನು ನನ್ನ ಹೆಸರಿನಿಂದ ಪುರುಷೋತ್ತಮ ಮಾಸ ಅಂತ ಹೇಳಿ ಪ್ರಸಿದ್ಧಿ ಆಗ್ತೀಯಾ ಅಂತ ಹೇಳಿ ಆ ತಿಂಗಳನ್ನು ಪುರುಷೋತ್ತಮ ನಾರಾಯಣ ಅಪ್ಕೊಂಡ್ರು. ಅಂದರೆ ನನಗೆ ಯಾರೂ ಇಲ್ಲ, ನಾನು ಎಲ್ಲ ರೀತಿಯ ಸಮಸ್ಯೆಗಳಿಂದ ಆವೃತವಾಗಿದ್ದೀನಿ, ನನ್ನನ್ನು ತಿರಸ್ಕರಿಸ್ತಾ ಇದ್ದಾರೆ, ಅವಮಾನಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ ಅಂತೇಳಿ ನೀವು ನಂಬಿಕೆ ಇಟ್ಟು ಅವರ ಶರಣದಲ್ಲಿ ಹೋದರೆ ಖಂಡಿತ ನಿಮ್ಮನ್ನೂ ಕೂಡ ಅವರು ಸ್ವೀಕರಿಸ್ತಾರೆ. ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಿಮ್ಮನ್ನು ಮುಕ್ತವಾಗಿಸಲಿಕ್ಕೆ ದಾರಿಯನ್ನು ತೋರಿಸ್ಕೊಡ್ತಾರೆ. ಸ್ಕಂದ ಪುರಾಣದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಜಪ, ದಾನ, ಉಪವಾಸ, ನೀವು ಈ ರೀತಿಯಾದ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ಈ ಸಮಯದಲ್ಲಿ ಮಾಡಿದ ಎಲ್ಲ ರೀತಿಯ ಪುಣ್ಯ ಕಾರ್ಯಗಳು ಕೂಡ ನಿಮ್ಮ ಅನೇಕ ರೀತಿಯ ಅಂದರೆ ಅನೇಕ ಜನ್ಮಗಳ ಪಾಪಗಳನ್ನು ಕಡಿಮೆ ಮಾಡ್ತವೆ. ಹಾಗಾದರೆ ಈ ಅಧಿಕ ಮಾಸದಲ್ಲಿ ಮಾಡಿದ ಕಾರ್ಯಗಳಿಂದ ಏನಂತ ಒಂದು ಫಲ ಸಿಗುತ್ತೆ ಅನ್ನೋದಾದರೆ, ಪುರಾಣಗಳ ಪ್ರಕಾರನೇ ತಿಳಿಸ್ತೀನಿ. ಮನಃಶಾಂತಿ ಹೆಚ್ಚಾಗತ್ತೆ, ಕುಟುಂಬದಲ್ಲಿ ಸೌಹಾರ್ದ ಹೆಚ್ಚಾಗತ್ತೆ, ಆತ್ಮೀಕ ಶಕ್ತಿ ವೃದ್ಧಿ ಆಗತ್ತೆ, ಪಾಪ ಕ್ಷಯವಾಗ್ತಾ ಹೋಗುತ್ತೆ, ನಂಬಿಕೆ ಬಲವಾಗ್ತಾ ಹೋಗುತ್ತೆ, ವಿಷ್ಣುವಿನ ಕೃಪೆ ನಿಮಗೆ ಸಿಗ್ತಾ ಹೋಗುತ್ತೆ, ಜೀವನದಲ್ಲಿ ಧೈರ್ಯ ಮತ್ತು ಭರವಸೆ ಕೂಡ ನಿಮಗೆ ಸಿಗ್ತದೆ. ಹಾಗೆ ಮನೆಯಲ್ಲಿ ಸರಳವಾದ ಆಚರಣೆ ಮಾಡೋದನ್ನು ಮರಿಬೇಡಿ. ಈ ಮಾಸದಲ್ಲಿ ದೊಡ್ಡ ಪೂಜೆಗಳೇ ಬೇಕು ಇಲ್ಲ, ಹೋಮಗಳನ್ನೇ ಮಾಡಬೇಕು, ಯಜ್ಞಗಳನ್ನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲ, ಅಭಿಷೇಕಗಳನ್ನೇ ಮಾಡಿಸ್ಬೇಕು ಅಂತ ಏನಿಲ್ಲ. ಒಂದು ಸಣ್ಣ ದೀಪವನ್ನು ನೀವು ಒಂದು ಸಕಾರಾತ್ಮಕವಾದ ಒಂದು ಉದ್ದೇಶವನ್ನು ಇಟ್ಕೊಂಡು ನಾಮಸ್ಮರಣೆ ಮಾಡ್ತಾ ನಿಮ್ಮ ದೇವರ ಮನೆಯಲ್ಲಿ ನೀವು ಅದನ್ನು ಬೆಳಗಿಸಿ ಆ ಒಳ್ಳೆಯ ಮನಸ್ಸಿಗೆ ಭಗವಂತ ಒಲಿತಾರೆ. ಗಿಡಗಳಿಗೆ ನೀರು ಹಾಕೋದು, ಹಾಗೆ ಬಿಸಿಲಲ್ಲಿ ಯಾರಾದರೂ ಬಂದು ನೀರು ಕೇಳಿದವರಿಗೆ ನೀರು ಕೊಡೋದು, ಯಾವುದಾದ್ರೂ ಗಿಡ ಒಣಗ್ತಾ ಇದೆ ಅಂದರೆ ಆ ಗಿಡಗಳಿಗೆ ನೀರು ಹಾಕೋದು, ಈ ರೀತಿಯಾಗಿ ಒಂದು ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಕೊಡೋದು ಕೂಡ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನಿಮ್ಮನ್ನು ಹೊರಗೆ ತರುತ್ತೆ. ಕೋಪ ಕಡಿಮೆ ಮಾಡ್ಕೊಳ್ಳಿ, ಶಾಂತಿಯನ್ನು ನಿಮ್ಮ ಜೀವನದಲ್ಲಿ ವೃದ್ಧಿ ಮಾಡ್ಕೊಳ್ಳಿ. ಯಾರೂ ಬೇಡವೆಂದ ಮಾಸವನ್ನೇ ದೇವರು ತನ್ನ ಹೆಸರಿನಿಂದ ಆಶೀರ್ವದಿಸಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ತಿರಸ್ಕಾರ, ನಿಂದನೆ, ಅವಮಾನ ಏನೇ ಇದ್ದರೂ ಕೂಡ ದೇವರ ಕೃಪೆ ಬಂದರೆ ಎಲ್ಲವೂ ಬದಲಾಗಬಹುದು ಎಂಬ ಸಂದೇಶವನ್ನೇ ಪುರುಷೋತ್ತಮ ಮಾಸ ನಿಮಗೆ ನೀಡುತ್ತೆ. ಹಾಗೆ ಪೂಜೆ ಮಾಡಬೇಕಾ, ಹೀಗೆ ಪೂಜೆ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಭಕ್ತಿ, ಶ್ರದ್ಧೆ, ಏಕಾಗ್ರತೆ ಯಾವ ರೀತಿಯ ಭಗವಂತನಲ್ಲಿ ಶರಣಾಗತಿಯನ್ನು ಪಡ್ಕೊಳ್ಳುತ್ತೋ ಅಂದರೆ ಸಮರ್ಪಣೆ ಮಾಡಿ ಅವರಲ್ಲಿ ಶರಣಾಗಿ ನೀವು ಆ ಒಂದು ಪೂಜೆ, ಆ ಒಂದು ದೈವಿಕ ಕಾರ್ಯವನ್ನು ಮಾಡ್ತೀರೋ. ಹಾಗೆ ದಾನ, ಧರ್ಮ, ಸೇವೆ, ಭಜನೆ, ಪೂಜೆ ಇವೆಲ್ಲವನ್ನು ನಿಮ್ಮ ಪದ್ಧತಿಗೆ ಅನುಸಾರವಾಗಿ ಸರಳವಾಗಿ ನೀವು ಅದನ್ನು ಭಗವಂತನಿಗೆ ಒಪ್ಪಿಗೆ ಆಗೋ ರೀತಿಯಲ್ಲಿ ಮಾಡಿ. ಜನ ಮೆಚ್ಚುವ ರೀತಿಯಲ್ಲಿ ಬೇಡ, ಜನರನ್ನು ಒಪ್ಪಿಸುವ ರೀತಿಯಲ್ಲಿ ಮಾಡೋಕ್ಕೆ ಹೋಗಬೇಡಿ, ಭಗವಂತ ಒಪ್ಪಬೇಕು ಆ ರೀತಿಯಲ್ಲಿ ಸರಳವಾಗಿ ಮಾಡ್ಕೊಳ್ಳಿ. ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಕೈಲಾದರೆ ನಿಸ್ಸಹಾಯಕರಿಗೆ ದಾನ ಧರ್ಮವನ್ನು ಮಾಡಿ, ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಳಿ, ಗೌರವಿಸಿ.
ಪ್ರೀತಿಸಿ, ಹಾಗೆ ಸಂಬಂಧಗಳಿಗೆ ಬೆಲೆ ಕೊಡಿ, ಒಬ್ಬರ ಮೇಲೊಬ್ಬರು ನಂಬಿಕೆ ಇಡಿ, ಹಾಗೆ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶಾಂತಿಯನ್ನು ಕಾಪಾಡಿ, ಹಾಗೆ ಭರವಸೆಯನ್ನು ಕೊಡಿ. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಕೊಡೋದು ತೆಗೆದುಕೊಳ್ಳುವ ಭಾವ ಇರಲಿ. ಮೊದಲು ನಿಮ್ಮ ಮೇಲೆ ಪ್ರೀತಿ, ಗೌರವ, ನಂಬಿಕೆ ಇದ್ರೆ ಅದನ್ನು ನೀವು ಇನ್ನೊಬ್ರಿಗೂ ಕೂಡ ಕೊಡಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಯಾರ ಮೇಲೂ ದ್ವೇಷ ಬೇಡ. ಯಾಕಂದರೆ ಇಲ್ಲಿ ನೀವೇನು ಕೊಡ್ತೀರೋ ಅದೇ ಕರ್ಮ ವೃದ್ಧಿ ಆಗುತ್ತೆ. ನೀವು ಒಳ್ಳೆಯದನ್ನು ಕೊಟ್ಟರೆ ಕೆಟ್ಟದಾಗತ್ತೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ, ಹಾಗಾಗಲ್ಲ. ಅದು ಆ ಕೆಟ್ಟದಾಗ್ತಾ ಇರೋದು ನಿಮ್ಮ ಪ್ರಾರಬ್ಧ ಕರ್ಮ ಅಷ್ಟೇ. ನೀವು ಏನು ಕೊಡ್ತೀರೋ ಅದು ನಿಮಗೆ ಮರಳಿ ಸಿಗುತ್ತೆ, ಒಂದು ಒಳ್ಳೆಯ ರೀತಿಯಲ್ಲಿ, ಸಹಾಯದ ರೂಪದಲ್ಲಿ, ಭರವಸೆಯ ರೂಪದಲ್ಲಿ, ಅವಕಾಶಗಳ ರೂಪದಲ್ಲಿ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ಹುಣ್ಣಿಮೆ ಬರುತ್ತೆ. ಆ ಹುಣ್ಣಿಮೆ ದಿನ ಗುರು ಸೇವೆ ಮಾಡಿ, ಹಾಗೆ ಸತ್ಯನಾರಾಯಣ ಪೂಜೆ ಮಾಡಿ, ಹಾಗೆ ಜಪ ಮಾಡಿ, ಹಾಗೆ ನಿಮ್ಮ ತಾಯಿಗೆ ಏನಾದರೂ ಪ್ರೀತಿಯಿಂದ ಒಂದು ಉಡುಗೊರೆಯನ್ನು ಕೊಡಿ. ಹಾಗೆ ಸಾತ್ವಿಕ ಆಹಾರವನ್ನು ಸೇವಿಸೋದ್ರಿಂದ ಕೂಡ ಮನಸ್ಸು ಸಾತ್ವಿಕವಾಗಿರುತ್ತೆ. ಹಾಗೆ ಇಲ್ಲಿ ನಾವು ನಾನ್ ವೆಜ್ ಊಟ ಮಾಡ್ತೀವಿ, ಏನು ಮಾಡೋದು, ಮನೆಯವರಿಗಾದರೂ ಮಾಡಿಕೊಡ್ಲೇಬೇಕಲ್ಲ ಅಂದರೆ ಖಂಡಿತ ಮಾಡಿಕೊಡಿ. ಅದು ನಿಮ್ಮ ಸೇವೆ, ನಿಮ್ಮ ಕರ್ತವ್ಯವಾಗಿರುತ್ತೆ. ನೀವು ನಿಮ್ಮ ಕುಟುಂಬದ ಏಳಿಗೆಗೋಸ್ಕರ ಆಗಿರ್ಬೋದು, ನಿಮ್ಮ ಒಂದು ಕರ್ಮದ ಒಳ್ಳೆಯ ವೃದ್ಧಿಗೋಸ್ಕರ ಆಗಿರ್ಬೋದು, ಖಂಡಿತವಾಗಿಯೂ ಈ ಒಂದು ತಿಂಗಳಲ್ಲಿ ಒಂದು 15 ದಿವಸನೋ 9 ದಿವಸನೋ ಒಂದು 16 ದಿವಸನೋ ಸಂಕಲ್ಪ ಮಾಡಿ ನಾನ್ ವೆಜ್ ಊಟ ಮಾಡೋದನ್ನು ಬಿಟ್ಟು ಒಂದು ಪೂಜೆಯನ್ನು ಮಾಡುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ಅದು ಇನ್ನೂ ಶ್ರೇಷ್ಠವಾದ ಫಲ ಕೊಡುತ್ತೆ. ಯಾಕಂದರೆ ತಾಮಸ ಆಹಾರಕ್ಕೆ ಬರುತ್ತೆ ಈ ನಾನ್ ವೆಜ್ ಅನ್ನೋದು. ಕೆಲವೊಂದು ಸರಿ ಇದನ್ನು ತಿಂದಾಗ ಮದ ಬರೋದು, ಎಲ್ಲ ಆಲಸ್ಯ ಉಂಟಾಗೋದು, ಸೋಮಾರಿತನ ಉಂಟಾಗೋದು, ಈ ರೀತಿ ಕೆಲವೊಂದು ಕೋಪ ಬರೋದು, ಈ ರೀತಿ ಎಲ್ಲ ಆಗತ್ತೆ. ಯಾಕಂದರೆ ಇದು ಒಂದು ತಾಮಸ ಆಹಾರ ಆಗಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಹಣ್ಣು, ಹಾಲು, ಈ ರೀತಿಯಾಗಿ ತಂಪಾದ ಒಂದು ದೇಹಕ್ಕೆ ಹಿತ ನೀಡುವಂಥ ಸಾತ್ವಿಕ ಆಹಾರವನ್ನು ತಗೊಳ್ಬೇಕಾಗತ್ತೆ. ಅವರವರ ನಂಬಿಕೆಗೆ ಅನುಸಾರವಾಗಿ ಅದನ್ನು ಮಾಡಿ. ಆದರೆ ಭಗವಂತ ಎಲ್ಲರಿಗೂ ಒಲಿತಾರೆ. ನಾನ್ ವೆಜ್ ತಿನ್ನೋರಿಗೂ ಒಲಿತಾರೆ, ನಾನ್ ವೆಜ್ ತಿಂದೇ ಇರೋರಿಗೂ ಒಲಿತಾರೆ. ಅದಕ್ಕೆ ಸಾಕ್ಷಿ ಈ ಜಗತ್ತಲ್ಲಿರೋ ಎಲ್ಲ ರೀತಿಯ ಒಂದು ಜನರಾಗಿದ್ದಾರೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ಯಾವುದಕ್ಕೂ ಚಿಂತೆ ಮಾಡಬೇಡಿ. ಭಗವಂತನ ಶರಣದಲ್ಲಿ ನಂಬಿಕೆ ಇಟ್ಟು ಶರಣಾಗಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಈ ಅಧಿಕ ಮಾಸ ತುಂಬ ಒಳ್ಳೆಯದಿದೆ. ಸಾಧ್ಯವಾದರೆ ನದಿ ಸ್ನಾನ, ತೀರ್ಥ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ದೀಪಾರಾಧನೆ ಮಾಡಿ ಸಂಜೆ ಮತ್ತು ಬೆಳಗ್ಗೆ ಮನೆಯಲ್ಲಿ ತುಳಸಿಯ ಬೃಂದಾವನದ ಎದುರಿಗೂ ಕೂಡ 2 ತುಪ್ಪದ ದೀಪಗಳನ್ನು ಬೆಳಗುವ ಅಭ್ಯಾಸ ಮಾಡ್ಕೊಳ್ಳಿ. ಇದು ಮನೆಯಲ್ಲಿ ಸಾತ್ವಿಕತೆಯನ್ನು ಹೆಚ್ಚಿಸುತ್ತೆ. ಹಾಗೆ ವಾಸ್ತು ದೋಷ ಏನಾದರೂ ಇದ್ದರೆ ನಿವಾರಣೆ ಮಾಡೋದ್ರ ಜೊತೆಗೆ ಎಲ್ಲ ರೀತಿಯ ಕುಟುಂಬದವರ ಮನಸ್ಸನ್ನು ಸಾತ್ವಿಕಗೊಳಿಸುತ್ತೆ. ಹಾಗಾಗಿ ನಂಬಿಕೆ, ಒಟ್ಟಾರೆಯಾಗಿ ನೀವು ಯಾವ ರೀತಿ ನಂಬಿಕೆ ಇಟ್ಟು ಭಗವಂತನಲ್ಲಿ ಶರಣಾಗ್ತಿರೋ ಆ ನಂಬಿಕೆ ಗೆಲ್ಲಿಸುತ್ತಾರೆ. ಆ ನಂಬಿಕೆಯನ್ನು ಗೆಲ್ಲಿಸ್ತಾರೆ, ಕಾಪಾಡ್ತಾರೆ, ರಕ್ಷಿಸ್ತಾರೆ ಆ ಭಗವಂತ. ನಿಮ್ಮ ಪ್ರಯತ್ನಕ್ಕೆ ಯಾವುದೂ ಕೂಡ ಅಡ್ಡಿ ಆತಂಕಗಳು ಬರದಂತೆ ನೋಡ್ತಾರೆ. ಏನೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಆ ಭಗವಂತನ ಸೇವೆಯನ್ನು ನಾನು ಮಾಡೇ ಮಾಡ್ತೀನಿ ಅನ್ನುವ ಒಂದು ದೃಢವಾದ ಸಂಕಲ್ಪಕ್ಕೆ ಖಂಡಿತ ಆ ಭಗವಂತ ಒಲಿದು ನಿಮ್ಮನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ತರ್ತಾರೆ. ಸ್ನೇಹಿತರೆ, ನಂಬಿಕೆ ಮುಖ್ಯ. ಪ್ರಾಮಾಣಿಕ ಪ್ರಯತ್ನ ನಮ್ದಾಗಿರಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದರು, ಕರ್ಮ ಮಾಡು, ಕರ್ಮದ ಮೇಲಿನ ಫಲದ ಮೇಲೆ ನಿರೀಕ್ಷೆ ಇಡಬೇಡ, ಅದನ್ನು ನಾನೇ ಯಾವ ಸಮಯಕ್ಕೆ ನಿನಗೆ ಕೊಡಬೇಕು ಅದನ್ನು ನಾನೇ ಹೊತ್ತು ತಂದು ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನೀವು ಕರ್ಮ ಮಾಡಿ. ಅಧಿಕ ಮಾಸದಲ್ಲಿ ಯಾವೆಲ್ಲ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು ಮಾಡಿ. ಯಾವುದೇ ರೀತಿ ಒಂದು ಸಂಕಲ್ಪ ಮಾಡಿ ವ್ರತಗಳನ್ನು ನನಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಖಂಡಿತ ಈ ತಿಂಗಳಲ್ಲಿ ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಸರಳವಾಗಿ ದೇವರ ಪೂಜೆಯನ್ನು ಮಾಡಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಕೊಡಿ. ಕೊನೆ ಪಕ್ಷ ಸಕ್ಕರೆ ನೈವೇದ್ಯವನ್ನಾದರೂ ಕೊಡಿ. ಕೊನೆ ಪಕ್ಷ ನೀವೆಲ್ಲೋ ಹೋಗಿ ದಾನ ಮಾಡಲಿಕ್ಕೆ ನನಗಾಗೋದಿಲ್ಲ ಅನ್ನೋದಾದರೆ ನಿಮ್ಮ ಕೈಯಾರ ಸಕ್ಕರೆಯನ್ನು ಇರುವೆಗಳಿರುವ ಜಾಗದಲ್ಲಿ ಕೊಡಿ, ಹಸುಗೆ ಏನಾದರೂ ತಿನ್ಲಿಕ್ಕೆ ಕೊಡಿ. ಈ ರೀತಿ ಕೂಡ ನೀವು ಸೇವೆಯನ್ನು ಮಾಡ್ಬೋದು. ಯಾಕಂದರೆ ಕೆಲವೊಂದು ಸಾರಿ ಮನೆಯಲ್ಲೂ ಅಡ್ಡಿ ಆತಂಕಗಳು ಇದ್ದೇ ಇರ್ತಾವಲ್ವ, ಅವುಗಳನ್ನು ಎದುರಿಸಿ ನಾವು ಭಗವಂತನ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಕುಟುಂಬವನ್ನು ಸಂಭಾಳಿಸ್ಕೊಂಡು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಅವರಿಗೂ ನೋವಾಗಬಾರ್ದು, ನಿಮ್ಮ ಪೂಜೆನೂ ಪೂರ್ಣಗೊಳ್ಳಬೇಕು, ಭಗವಂತನ ಆಶೀರ್ವಾದವೂ ನಿಮ್ಮ ಕುಟುಂಬಕ್ಕೆ ಸಿಗಬೇಕು. ಹಾಗಾಗಿ ಎಲ್ಲ ರೀತಿಯ ಒಂದು ವಿಚಾರ ನಿಮ್ಮ ಜ್ಞಾನಕ್ಕೆ ಬಿಟ್ಟಿರುತ್ತೆ. ಅದನ್ನು ಸಂಭಾಳಿಸುವ ರೀತಿ ನಿಮಗೆ ಗೊತ್ತಿರಬೇಕಷ್ಟೇ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದರೆ ಖಂಡಿತ ಶೇರ್ ಮಾಡಿ. ಇಂಥದ್ದೇ ಒಂದು ಒಳ್ಳೊಳ್ಳೆಯ ಮಾಹಿತಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತೇಳಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ ಸ್ನೇಹಿತರೆ, ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.